ಕರ್ನಾಟಕದ ಕಣಿವೆಗಳಲ್ಲಿ ಗರ್ವದಿಂದ ಹೊಳೆಯುತ್ತಿದ್ದ ಹಂಪಿಲೆ ಎಂಬ ಸಣ್ಣ ರಾಜ್ಯ. ಇದರ ರಾಜ ವೀರ ಕಂಪಿಲರಾಯ ಧೈರ್ಯದಿಂದ ಕಾಕತೀಯರು ಹೊಯ್ಸಳರ ವಿರುದ್ಧ ಮತ್ತು ದೆಹಲಿ ಸುಲ್ತಾನರ ವಿರುದ್ಧ ಧೈರ್ಯದಿಂದ ಹೋರಾಡಿ ಮೆಟ್ಟಿ ನಿಂತ ರಾಜ. ಅವರ ಪುತ್ರನೇ ಯುವರಾಜ ರಾಮನಾಥ. ಜನಪ್ರಿಯವಾಗಿ ಕೇಳಿಬರುವ ಹೆಸರು ಗಂಡುಗಲಿ ಕುಮಾರರಾಮ. 1290ರಲ್ಲಿ ಹುಟ್ಟಿ 1330ರವರೆಗೆ ಬದುಕಿದ ತನ್ನ 30 ವರ್ಷಗಳ ಬದುಕಿನಲ್ಲಿ ತನ್ನ ಅಪ್ಪಟ ಧೈರ್ಯ, ಬಲಿದಾನದಿಂದ ಮತ್ತು ಗುಣಗಳಿಂದ ಇಂದಿಗೂ ಕರ್ನಾಟಕದ ಮನೆಮನೆಗಳಲ್ಲಿ ನೆನಪಾಗುತ್ತಾರೆ. ಕೇವಲ ಇತಿಹಾಸ ಪುಟಗಳಲ್ಲಿ ಅಲ್ಲ, ಜನರ ಹೃದಯಗಳಲ್ಲಿ ದೇವರಂತೆ ಪೂಜಿಸಲ್ಪಡುವ ವೀರ ಅದೇ ಗಂಡುಗಲಿ ಕುಮಾರರಾಮ. ವಾಲ್ಮೀಕಿ ನಾಯಕರ ವಂಶದ ಬೇಡರ ರಾಜಕುಮಾರ ಕುಮಾರರಾಮ. ಅವನ ಸಹೋದರಿಯರ ಪುತ್ರರೇ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು. ಹರಿಹರ ಮತ್ತು ಬುಕ್ಕ. ಜನಾಂಗ ಜಾತಿ ಮೀರಿದ ನೆನಪು, ಅನೇಕ ಕುಟುಂಬದ ದೈವವಾಗಿ ಪೂಜಿಸಲ್ಪಡುವ ಇದು ಧೈರ್ಯದ, ಬಲಿದಾನದ ಅಮರ ವೀರಗಾಥೆಯ ಅವನ ಕಥೆ. ವೆಲ್ಕಮ್ ಟು ಮೈ ಚಾನಲ್ ಇತಿಹಾಸಕಾರ. ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಡೆಲ್ಲಿ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೇಲೆ ಏನಾಗುತ್ತೆ ಅಂತಂದೇಳಿ. ಈ ಸೇವಣರ ದೊರೆ, ಯಾದವರ ದೊರೆ ರಾಮಚಂದ್ರ ದೇವ ಆ ಯುದ್ಧದಲ್ಲಿ ಸೋತ ಮೇಲೆ ಅವನ ಸೇನಾಧಿಪತಿಯಾದಂಥ ಮುಮ್ಮಡಿ ಸಿಂಗ್ ನಾಯಕ್ ಒಂದು ಅಪಾರವಾದ ಸಂಪತ್ತಿನೊಂದಿಗೆ ಈ ಕಂಪಿಲಕ್ಕೆ ಬಂದು ಒಂದು ಸಣ್ಣವಾದ ಕೋಟೆ ಕಟ್ಕೊಂಡು ಒಂದು ಸಂಸ್ಥಾನವನ್ನು ಕಟ್ಕೋತಾನೆ ಅಂತಂದೇಳಿ. ಈ ಮುಮ್ಮಡಿ ಸಿಂಗ್ ನಾಯಕ್, ವೀರ ಕಂಪಿಲರಾಯ ಮತ್ತು ಗಂಡುಗಲಿ ಕುಮಾರರಾಮನ ಬಗ್ಗೆ ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಈ ಮುಮ್ಮಡಿ ಸಿಂಗ್ ನಾಯಕ್ ವಾಲ್ಮೀಕಿ ನಾಯಕರಾದಂಥ ಬೇಡರ ಕುಲದಲ್ಲಿ ಜನಿಸಿರ್ತಾನೆ. ಇವನು ಅತ್ಯಂತ ಪರಾಕ್ರಮಿಯಾಗಿರ್ತಾನೆ. ಈ 28 ಬೇಡಗಳ ಪೈಕಿ ಪವಲ ಬೆಡಗಿಗೆ ಸೇರಿದಂಥ ಈ ಮುಮ್ಮಡಿ ಸಿಂಗ್ ನಾಯಕ್ ಎಷ್ಟು ಪರಾಕ್ರಮಿಯಾಗಿರ್ತಾನೆ ಅಂತ ಹೇಳಿದ್ರೆ, ರಾಜನ ಜೊತೆ ಏನಾದರೂ ಈ ಕಾಡಿಗೆ ಬೇಟೆಯಾಡಕ್ಕೆ ಹೋದಾಗ ಹುಲಿ ಏನಾದರೂ ಅಡ್ಡ ಬಂತಂತ ಹೇಳಿದ್ರೆ ಆ ಹುಲಿಗೆ ತನ್ನ ಬಲಗೈಯಲ್ಲಿ ಗುದ್ದಿ ಆ ಹುಲಿನ ಓಡಿಸ್ತಾ ಇರ್ತಾನೆ. ಅಂಥ ಪರಾಕ್ರಮಶಾಲಿ ಈ ಮುಮ್ಮಡಿ ಸಿಂಗ್ ನಾಯಕ್ ಆಗಿರ್ತಾನೆ. ಇಂಥ ಪರಮ ವೀರನ ಮಗನೇ ಈ ವೀರ ಕಂಪಿಲರಾಯ. ಈ ವೀರ ಕಂಪಿಲರಾಯ 1291-92 ಟೈಮಲ್ಲಿ ಒಂದು ಅತ್ಯಂತ ದೊಡ್ಡದಾದ ಅಭೇದ್ಯವಾದ ಕೋಟೆನ ಕಟ್ಟಿಸ್ತಾನೆ. ಅದನ್ನ ಎಲ್ಲಿ ಕಟ್ಟಿಸ್ತಾನೆ ಅಂತಂದು ಹೇಳಿದ್ರೆ ಹೊಸಮಲೆ ದುರ್ಗ. ಅವಾಗಿದು ಹೊಸಮಲೆ ದುರ್ಗ, ಇವಾಗ ಇದು ರಾಮಗಢ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇರುತ್ತೆ ಆ ಟೈಮಲ್ಲಿ. ಅದೇನು ಅಂತಂದು ಹೇಳಿದ್ರೆ ಲೋಹಾಚಲವನ ಅಂತಂದೇಳಿ. ಏನಕ್ಕೆ ಈ ಹೆಸರು ಬಂತು ಅಂತಂದು ಹೇಳಿದ್ರೆ, ಚಂದ್ರಗುಪ್ತನ ಮೌರ್ಯನ ಕಾಲದಲ್ಲಿ ಈ ಪ್ರದೇಶದಿಂದ ಲೋಹಗಳು ಸಿಗ್ತಾ ಇರುತ್ತೆ ಈ ಪ್ರದೇಶದಲ್ಲಿ. ಅದರ ಸಂಬಂಧ ಈ ಲೋಹಗಳಿಂದ ತಯಾರು ಮಾಡಿದಂಥ ಒಂದು ಶಸ್ತ್ರಾಸ್ತ್ರಗಳನ್ನು ಅವನಿಗೆ ಪೂರೈಕೆ ಮಾಡ್ತಾ ಇದ್ರು ಅನ್ನೋ ಸಂಬಂಧ ಈ ಪ್ರದೇಶಕ್ಕೆ ಲೋಹಾಚಲವನ ಅಂತ ಹೇಳಿ ಕರಿತಾ ಇದ್ರು. ವೀರ ಕಂಪಿಲರಾಯ ಅತ್ಯಂತ ವೀರ ಮತ್ತೆ ಪರಾಕ್ರಮಿ ಕೂಡ ಆಗಿರ್ತಾನೆ. ಹೇಗೆ ಮುಮ್ಮಡಿ ಸಿಂಗ್ ನಾಯಕ್ ಆಗಿರ್ತಾನೋ ಅದೇ ರೀತಿ ಇವನು ಅತ್ಯಂತ ವೀರನಾಗಿರ್ತಾನೆ. ಇವನು ಈ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಿದ್ದಂತ ಡೆಲ್ಲಿ ಸುಲ್ತಾನರನ್ನ ಅತ್ಯಂತ ದಕ್ಷತೆಯಿಂದ ಇವನು ಆ ದಾಳಿನ ತಡಿತಾ ಇರ್ತಾನೆ. 3 ಬಾರಿ ಡೆಲ್ಲಿ ಸುಲ್ತಾನರಿಗೆ ಸೋಲು ಉಣಿಸ್ತಾನೆ. ಈ ವೀರ ಕಂಪಿಲರಾಯನಿಗೆ ಒಬ್ಳು ಹೆಂಡತಿ ಇರ್ತಾಳೆ. ಆ ಹೆಂಡತಿಯ ಹೆಸರು ಹರಿಯಾಲ ದೇವಿ ಅಂತಂದೇಳಿ. ಆ ಹರಿಯಾಲ ದೇವಿಯ ಮಗನೇ ಈ ಗಂಡುಗಲಿ ಕುಮಾರರಾಮ. ಹಾಗೆ ಇನ್ನೂ 2 ಹೆಣ್ಮಕ್ಳು ಕೂಡ ಇರ್ತಾರೆ. ಒಬ್ಬ ಹೆಣ್ಣು ಮಗಳನ್ನ ಇವರು ಕಾಕತೀಯರ ಸೇನೆಯಲ್ಲಿ ಸೇನಾಧಿಪತಿ ಆದಂತ ಭಾವಸಂಗಮನಿಗೆ ಮದುವೆ ಮಾಡಿಕೊಡ್ತಾರೆ. ಅವ್ರಿಗೆ ಹುಟ್ಟುವಂತ ಮಕ್ಕಳೇ ಹಕ್ಕಬುಕ್ಕರು. ಇವರೇ ಮುಂದೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಇನ್ನೊಂದು ಹೆಣ್ಣು ಮಗಳನ್ನ ಇವರು ಈ ಕಾಮಗತಿ ನಾಯಕನಿಗೆ ಮದುವೆ ಮಾಡಿಕೊಡ್ತಾರೆ. ಅವರ ಮಗನಾದಂತ ಚಿತ್ರಸೇನ ಈ ಚಿತ್ರದುರ್ಗ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ. ಈ ಗಂಡುಗಲಿ ಕುಮಾರರಾಮ ಮಲ್ಲಿಕಾಫರ್ ಮತ್ತೆ ಮೊಹಮ್ಮದ್ ಬಿನ್ ತುಗ್ಲಕ್ನ 3 ಬಾರಿ ಯುದ್ಧದಲ್ಲಿ ಸೋಲಿಸ್ತಾನೆ. ಈ ಡೆಲ್ಲಿ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ಹತೋಟಿ ತಗೋಬೇಕು ಅಂತಂದು ಹೇಳಿ ಈ ಚಿನ್ನದ ಚಪ್ಪಲಿಗಳನ್ನು ಮಾಡಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಳಿಸ್ಕೊಡ್ತಾರೆ. ಈ ಚಿನ್ನದ ಚಪ್ಪಲಿಗಳಿಗೆ ನಮಸ್ಕರಿಸಿ ಶರಣಾದರೆ ಈ ಡೆಲ್ಲಿ ಸುಲ್ತಾನರು ಆ ರಾಜ್ಯಗಳ ಮೇಲೆ ದಾಳಿ ಮಾಡ್ತಿರಲ್ಲ. ಯಾವಾಗ ಈ ಚಪ್ಪಲಿಗಳು ಈ ಗಂಡುಗಲಿ ಕುಮಾರರಾಮನ ಕೋಟೆಗೆ ಬರ್ತಾವೋ, ಕುಮ್ಮಟ ದುರ್ಗಕ್ಕೆ ಬರ್ತಾವೋ, ಅದೇ ಚಿನ್ನದ ಚಪ್ಪಲಿಗಳನ್ನು ಈ ಗಂಡುಗಲಿ ಕುಮಾರರಾಮ ಕಾಲಿಗೆ ತೊಡ್ಕೊತಾನೆ. ತೊಟ್ಕೊಂಡು ಹೇಳ್ತಾನೆ ಆ ತಗೊಂಬಂದವರಿಗೆ, ಈ ಚಪ್ಪಲಿಗಳು ಸೈಜ್ ನನಗೆ ಕರೆಕ್ಟ್ ಆಗಿವೆ, ಇನ್ನೊಂದು ಜೊತೆ ಮಾಡಿಸ್ಕೊಂಡ್ ಬನ್ನಿ ಅಂತಂದೇಳಿ. ಅಂತ ಪರಾಕ್ರಮಶಾಲಿ ಗಂಡುಗಲಿ ಕುಮಾರರಾಮ ಆಗಿರ್ತಾನೆ. ಈ ಯುದ್ಧ ತಂತ್ರದಲ್ಲಿ ಇವನು ಸೋಲ್ಸೋರೇ ಇರಲ್ಲ. ಈ ಗಂಡುಗಲಿ ಕುಮಾರರಾಮ ಎಷ್ಟು ಅವನು ಪರಾಕ್ರಮಿ ವೀರ ಮತ್ತೆ ಅವನಲ್ಲಿ ಎಷ್ಟು ಕ್ಷಾತ್ರ ಇರುತ್ತೋ ಅಷ್ಟೇ ಅವನಲ್ಲಿ ಒಳ್ಳೆ ಗುಣ, ಮೃದು ಸ್ವಭಾವ ಮತ್ತೆ ಅವನಲ್ಲಿ ರೂಪ ಕೂಡ ಇರುತ್ತೆ. ಈ ಗಂಡುಗಲಿ ಕುಮಾರರಾಮ ಕೊರಂಗಲ್ಲಿಗೆ ಹೋದಾಗ ಅಲ್ಲಿನ ಸ್ತ್ರೀಯರು ಇವನ ರೂಪವನ್ನು ಕಂಡು ಮನಸೋತೋಗಿ ಮೂರ್ಛೋಗ್ಬಿಟ್ಟಿರ್ತಾರೆ. ಹಾಗೆ ಈ ಗಂಡುಗಲಿ ಕುಮಾರರಾಮನ ಚಿಕ್ಕಮ್ಮನಾದಂತಹ ರತ್ನಾಜಿ ಅಂದ್ರೆ ಈ ವೀರ ಕಂಪಿಲರಾಯನ ಇನ್ನೊಬ್ಬ ಹೆಂಡತಿ
ಇವನ ರೂಪವನ್ನು ಕಂಡು ಮನಸ್ಸು ತೊಗ್ಗಿ ಇವನ ಜೊತೆ ಸಂಬಂಧ ಬೆಳೆಸಲು ಮುಂದಾಗ್ತಾಳೆ. ಯಾವಾಗ ಈ ಗಂಡುಗಲಿ ಕುಮಾರಮ್ಮ ಇದಕ್ಕೆ ನಿರಾಕರಣೆ ಮಾಡ್ತಾನೋ ಅವಾಗ ಈ ರತ್ನಾಜಿ ವೀರ ಕಂಪಿಲರಾಯನ ಬಳಿ ಹೋಗಿ ದೂರು ಹೇಳಿ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸ್ತಾಳೆ. ಈ ವೀರ ಕಂಪಿಲರಾಯ ರತ್ನಾಜಿ ಮಾತನ್ನು ಕೇಳಿ ಗಂಡುಗಲಿ ಕುಮಾರರಾಮನಿಗೆ ಒಂದು ಶಿಕ್ಷಾ ಆಜ್ಞೆಯನ್ನು ಹೊರಡಿಸ್ತಾನೆ. ಏನ್ ಶಿಕ್ಷೆ ಕೊಡ್ತಾನೆ ಅಂತಂದು ಹೇಳಿದ್ರೆ ಈ ಕುಮಾರರಾಮನ ತಲೆ ಕಡಿಯೋದು. ಯಾವಾಗ ಈ ಶಿಕ್ಷೆಯ ವಿಚಾರ ಮಂತ್ರಿ ಬಿಜ್ಜಪ್ಪನಿಗೆ ಗೊತ್ತಾಗುತ್ತೋ ಒಂದು ಉಪಾಯ ಮಾಡಿ ಈ ಕುಮಾರರಾಮನನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಡ್ತಾನೆ. ಮುಂದಾಲೋಚನೆಯನ್ನು ಮಾಡಿದಂತ ಮಂತ್ರಿ ಬಿಜ್ಜಪ್ಪ ಕುಮಾರರಾಮನನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಡ್ತಾನೆ. ಹಾಗೆ ಇನ್ನೊಬ್ಬ ಚನ್ನರಾಮ, ಅವನು ಕಳ್ಳರಾಮ ಅಂತ ಕೂಡ ಕರೀತಾ ಇರ್ತಾರೆ, ಅವನ ತಲೆಯನ್ನು ಕಡಿದು ಈ ವೀರ ಕಂಪಿಲರಾಯನ ಬಳಿ ಹೋಗ್ತಾನೆ. ಇದನ್ನು ನೋಡಿದಂತ ವೀರ ಕಂಪಿಲರಾಯ ಇದು ಕುಮಾರರಾಮನದ್ದು ಅಂತಂದು ಹೇಳಿ ತಿಳಿದು ಪಶ್ಚಾತ್ತಾಪ ಪಟ್ಟು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಗಂಡುಗಲಿ ಕುಮಾರರಾಮ ಇಡೀ ದೇಶದಲ್ಲೆಲ್ಲ ಪ್ರಸಿದ್ಧಿ ಆಗ್ಬಿಟ್ಟಿರ್ತಾನೆ. ಇವನ ಕ್ಷಾತ್ರದಿಂದ, ಇವನ ಪರಾಕ್ರಮದಿಂದ, ಇವನ ರೂಪದಿಂದ ಇಡೀ ದೇಶದಲ್ಲೆಲ್ಲ ಇವನ ಕತೆ ಹರಡಿಬಿಟ್ಟಿರುತ್ತೆ. ಡೆಲ್ಲಿ ಸುಲ್ತಾನರ ಮಗಳು ದೆಹಲಿಯಲ್ಲೇ ಕೂತ್ಕೊಂಡು ಇವನು ಪ್ರೇಮಿಸಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಡೆಲ್ಲಿ ಸುಲ್ತಾನರ ಅಳಿಯನಾದಂಥ ಬೊಹಾವುದ್ದೀನ್ ಬುಸ್ತಾಕ್ ಇವನು ಪ್ರಾಂತಾಧಿಕಾರಿ ಕೂಡ ಆಗಿರ್ತಾನೆ. ತುಘಲಕನ ಜೊತೆ ಮನಸ್ತಾಪ ಮಾಡಿಕೊಂಡು ಇವನ ಜೊತೆ ಜಗಳಾಡಿ ತಾನೇ ರಾಜ ಆಗಿ ಹೋಗ್ಬಿಟ್ಟಿರ್ತಾನೆ. ಇದನ್ನು ತಿಳಿದಂಥ ತುಘಲಕ್ ಇವನಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಈ ಶಿಕ್ಷೆಯನ್ನು ವಿಧಿಸಿದ ನಂತರ ಬೊಹಾವುದ್ದೀನ್ ಬುಸ್ತಾಕ್ ದೆಹಲಿಯಿಂದ ತಪ್ಪಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳ ಕಡೆ ಹೋಗ್ತಾನೆ. ಅಲ್ಲಿ ರಾಜರ ಬಳಿ ಕೇಳ್ತಾನೆ, ತನಗೆ ಆಶ್ರಯ ಕೊಡಿ ಅಂತಂದು ಕೇಳ್ತಾನೆ. ಯಾರ ರಾಜರುಗಳು ಕೂಡ ಇವನಿಗೆ ಆಶ್ರಯ ಕೊಡಲ್ಲ. ಕಡೆಗೆ ಇವನು ಗೊತ್ತಾಗುತ್ತೆ ಕುಮಾರರಾವ್ ಒಬ್ಬನೇ ಇವನಿಗೆ ಆಶ್ರಯ ಕೊಡಬಲ್ಲ ಅಂತಂದೇಳಿ ದೆಹಲಿಯಿಂದ ಕುಮ್ಮಟ ದುರ್ಗಕ್ಕೆ ಬರ್ತಾನೆ. ಕುಮಾರರಾಮನ್ ಬಳಿ ಕೇಳ್ತಾನೆ, ತನಗೆ ಆಶ್ರಯ ಕೊಡು ಅಂತಂದೇಳಿ. ಕುಮಾರರಾಮ ಅವನಿಗೆ ಆಶ್ರಯ ಕೊಡ್ತಾನೆ. ಗಂಡುಗಲಿ ಕುಮಾರರಾಮ ಬೊಹಾವುದ್ದೀನ್ ಬುಸ್ತಾಕ್ಗೆ ಆಶ್ರಯ ನೀಡ್ತಾನೆ. ಕೋಟೆಯಲ್ಲಿರುವಂಥ ಎಲ್ಲ ಜನರು ಇದನ್ನು ನೋಡಿ ಅವನಿಗೆ ಸಲಹೆ ನೀಡ್ತಾರೆ, ಇದು ನಮಗೆ ಅಪಾಯ ತರಬಹುದು ಅಂತಂದ್ರೆ. ಅದಾಗಲೇ 4 ಬಾರಿ ಡೆಲ್ಲಿ ಸುಲ್ತಾನರನ್ನು ಸೋಲಿಸಿದಂಥ ಗಂಡುಗಲಿ ಕುಮಾರರಾಮ ಹೇಳ್ತಾನೆ, ಅವ್ರು ಬರಲಿ ಇನ್ನೊಂದು ಸಲ ಮತ್ತೆ ಅವ್ರನ್ನ ಸೋಲಿಸಿ ಕಳಿಸ್ತೀನಿ ಅಂತಂದು ಹೇಳ್ತಾನೆ. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾನೆ. ಆ ಮಾತು ಏನಂತಂದು ಹೇಳಿದ್ರೆ, ದೊರೆಗಳ ಗರ್ಭದಲ್ಲಿ ಜನಿಸಿದ ಬಳಿಕ ದೊರೆಯಲ್ಲಿ ಅಂಜದಿರಬೇಕು. ದೊರೆ ಅಂದ್ರೆ ಭೂಮಿಯಲ್ಲಿ ಅಂಜದಿರಬೇಕು ಅಂತಂದು ಹೇಳ್ತಾನೆ. ಮರೆ ಹೊತ್ತವರ ಮರಳಿ ಕೊಡದಿರಬೇಕು. ಮರೆ ಅಂದ್ರೆ ಆಶ್ರಯನ್ನು ಕೇಳಿ ಬಂದವರನ್ನು ಮತ್ತೆ ಮರಳಿ ತಳಿಸಬಾರದು ಅಂತ ಹೇಳ್ತಾನೆ. ಕಾಯದ ಆಸೆ ಬಿಡಬೇಕು, ರಣಾಗ್ರದಲ್ಲಿ ಕಡಿದಾಡಿ ಸಾಯಬೇಕು ಅಂತ ಹೇಳ್ತಾನೆ. ಕಾಯ ಅಂದ್ರೆ ಈ ದೇಹದ ಆಸೆಯನ್ನು ಬಿಟ್ಟು ರಣಾಗ್ರದಲ್ಲಿ ಅಂತ ಹೇಳಿದ್ರೆ ರಣರಂಗದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೊಡೆದಾಡಿ ಸಾಯ್ಬೇಕು ಅಂತ ಹೇಳ್ತಾನೆ. ಅಂತ ಪರಾಕ್ರಮಶಾಲಿ ಗಂಡುಗಲಿ ಕುಮಾರರಾಮ ಕೇವಲ ತನ್ನ 20ನೇ ವಯಸ್ಸಿನಲ್ಲೇ ಈ ಡೆಲ್ಲಿ ಸುಲ್ತಾನರನ್ನು ಎದುರಾಕೊಂಡಂತ ಒಬ್ಬ ಮಹಾವೀರ ಯಾರಾದ್ರೂ ಇದ್ರೆ ಅವನು ಗಂಡುಗಲಿ ಕುಮಾರರಾಮ ಮಾತ್ರ. ಈ ಡೆಲ್ಲಿ ಸುಲ್ತಾನರು ಈ ತುಘಲಕರು ಎಷ್ಟು ಕ್ರೂರರಾಗಿರ್ತಾರೆ ಅಂತಂದು ಹೇಳಿದ್ರೆ, ಈ ಕಾಕತೀಯರು, ಹೊರಂಗಲಿನ ಕಾಕತೀಯರನ್ನು ಅತ್ಯಂತ ಅಮಾನವೀಯವಾಗಿ ಅವ್ರನ್ನ ಸಾಯಿಸ್ತಾರೆ. ಅವ್ರ ಚರ್ಮವನ್ನು ಸುಲಿದು ಅವರ ತಲೆಯನ್ನು ಕಡಿತಾರೆ, ಮತ್ತೆ ಅವ್ರ ವಂಶವನ್ನೇ ನಿರ್ವಂಶ ಮಾಡಿಬಿಡ್ತಾರೆ. ಈ ಮಲ್ಲಿಕಾಫರ್ ಈ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿ ಈ ಕಾಕತೀಯರ ಸೈನ್ಯವನ್ನು ಮತ್ತೆ ದ್ವಾರ ಸಮುದ್ರದ ಸೈನ್ಯವನ್ನು ತೆಗೆದುಕೊಂಡು ಬಂದು ಈ ಕಂಪಿಲದ ಮೇಲೆ ದಾಳಿ ಮಾಡ್ತಾನೆ. ಈ ದಾಳಿಯನ್ನು ತಿಳಿದಂತ ವೀರ ಕಂಪಿಲರಾಯ ತನ್ನ ಕೋಟೆಯ ಬಾಗಿಲನ್ನು ಮುಚ್ಚಿಬಿಡ್ತಾನೆ. 3 ತಿಂಗಳ ಕಾಲ ಕೋಟೆ ಬಾಗಿಲನ್ನೇ ತೆಗೆಯಲ್ಲ. ಮಲ್ಲಿಕಾಫರ್ ತನ್ನ ಸೈನ್ಯದ ಜೊತೆ ಕೋಟೆ ಹೊರಗಡೆ ನಿಂತ್ಕೊಂಡಿರ್ತಾನೆ. ಯಾವಾಗ ಈ ಕೋಟೆಯಲ್ಲಿ ದವಸ ಧಾನ್ಯ, ಅಕ್ಕಿ, ಅನ್ನ, ನೀರು ಎಲ್ಲ ಖಾಲಿ ಆಗುತ್ತೋ ಅವಾಗ ಈ ವೀರ ಕಂಪಿಲರಾಯ ಕೋಟೆ ಬಾಗಿಲನ್ನು ತೆಗೆಯಕ್ಕೆ ನಿರ್ಧರಿಸ್ತಾನೆ. ಈ ವೀರ ಕಂಪಿಲರಾಯನ ಬಳಿ ಕೇವಲ 5,000 ಸೈನಿಕರು ಮಾತ್ರ ಇರ್ತಾರೆ. ಈ ಮಲ್ಲಿಕಾಫರನ ಜೊತೆ 9 ಲಕ್ಷ ಕಾಲಾಳು ಇರ್ತಾರೆ. 50,000ಕ್ಕೂ ಹೆಚ್ಚು ಅಶ್ವದಳ ಇರುತ್ತೆ. 40,000ಕ್ಕೂ ಹೆಚ್ಚು ಗಜಪಡೆ ಇರುತ್ತೆ ಮಲ್ಲಿಕಾಫರನ ಬಳಿ. 3 ತಿಂಗಳ ಕಾಲ ಈ ಕಂಪಿಲ ಕೋಟೆಯ ಹೊರಗಡೆ ನಿಂತ್ಕೊಂಡಿರ್ತಾನೆ ಈ ಸೈನ್ಯದ ಜೊತೆ. ವೀರ ಕಂಪಿಲರಾಯ ಎಲ್ಲ ಕೋಟೆಯಲ್ಲಿದ್ದಂತ ಜನರನ್ನು ಕರೆದು ಹೇಳ್ತಾನೆ, ನಾವು ಕೋಟೆ ಬಾಗಿಲು ತೆಗಿಬೇಕು, ಯುದ್ಧ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಅಲ್ಲಿದ್ದಂತ ಹೆಣ್ಣು ಮಕ್ಕಳು ಇಲ್ಲಿ ಬಾವಿ ಹತ್ರ ಬಂದು ಆ ಬಾವಿಗೆ ಕಟ್ಟಿಗೆಯನ್ನು ಹಾಕಿ ಬೆಂಕಿನ ಹಾಕ್ತಾರೆ. ಆ ಬೆಂಕಿ ದಗದಗನೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ವೀರ ಕಂಪಿಲರಾಯ ಆ ಜನಕ್ಕೆ ಹೇಳ್ತಾನೆ, ನಾವು ಇವಾಗ ಮಲ್ಲಿಕಾಫರನ ಸೈನ್ಯ ಜೊತೆ ವಿರುದ್ಧ ಹೋರಾಡಿ ವೀರ ಸ್ವರ್ಗವನ್ನು ಸೇರಕ್ ಹೋಗ್ತಾ ಇದ್ದೀವಿ ಅಂತಂದು ಹೇಳ್ತಾನೆ. ಅಲ್ಲಿದ್ದಂತ ಹೆಣ್ಣು ಮಕ್ಕಳು ಹೇಳ್ತಾರೆ, ನೀವು ವೀರ ಸ್ವರ್ಗವನ್ನು ಸೇರುವ ಮುನ್ನ ನಾವು ಆ ಬಾಗಿಲ ಬಳಿ ಹೋಗಿ ನಿಮ್ಮನ್ನು ಸ್ವಾಗತಿಸಕ್ಕೆ ಕಾಯ್ತಾ ಇರ್ತೀವಿ ಅಂತಂದು ಹೇಳಿ ಆ ಹೆಣ್ಣು ಮಕ್ಕಳು ಹೇಳ್ತಾರೆ. ಹೀಗೆ ಹೇಳಿದಂತ ಹೆಣ್ಣು ಮಕ್ಕಳು ಆ ಬೆಂಕಿ ಇದ್ದಂತ ಬಾವಿಯಲ್ಲಿ ಹೋಗಿ ಜಿಗಿದ್ಬಿಡ್ತಾರೆ. ದಗದಗನೆ ಉರಿಯುತ್ತಂತ ಬೆಂಕಿಲಿ ಬಿದ್ದಂತ ಹೆಣ್ಣು ಮಕ್ಕಳು ಅವರು ಸುಟ್ಟು ಸಾಯ್ತಾರೆ.
ಇದನ್ನು ನೋಡಿದಂಥ ವೀರ ಕಂಪಿಲರಾಯನ ಹೃದಯ ಒಡೆದೋಗ್ಬಿಡುತ್ತೆ. ಎದೆಗವಚವನ್ನು ಹಾಕಿದಂಥ ವೀರ ಕಂಪಿಲರಾಯ ಮತ್ತು ಅವನ ಸೈನಿಕರು ಎದೆಗವಚವನ್ನು ಕಿತ್ತು ಎಸೆದು ಈ ಮಲ್ಲಿಕಾಫರನ ಸೇನೆಯ ಮೇಲೆ ದಾಳಿ ಮಾಡಿಬಿಡ್ತಾರೆ. ಹೀಗೆ ಮಲ್ಲಿಕಾಫರನ ಸೈನ್ಯ ಮತ್ತೆ ಈ ವೀರ ಕಂಪಿಲರಾಯನ ಸೈನ್ಯ ಒಂದು ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಒಬ್ಬನೇ ಒಬ್ಬ ಕೂಡ ಉಳಿಯಲ್ಲ. ಈ ತರ ದಾರುಣವಾಗಿ ವೀರ ಕಂಪಿಲರಾಯ ಮತ್ತೆ ಇವನ ಸೈನಿಕರು ಸಾಯ್ತಾರೆ. ಈ ಕಡೆ ಗಂಡುಗಲಿ ಕುಮಾರರಾಮ ಕುಮ್ಮಟದುರ್ಗದಲ್ಲಿ ಇರ್ತಾನೆ. ಇವನ ಜೊತೆ ಈ ಹಕ್ಕ ಬುಕ್ಕ ಮತ್ತೆ ಭಾವಸಂಗಮರು ಕೂಡ ಇರ್ತಾರೆ. ದೆಹಲಿ ಸುಲ್ತಾನ್ ಕೋಟೆ ಮೇಲೆ ಕೂಡ ದಾಳಿ ಮಾಡ್ತಾರೆ. ಈ ಯುದ್ಧದಲ್ಲಿ ಗಂಡುಗಲಿ ಕುಮಾರರಾಮ ಅತ್ಯಂತ ದಾರುಣವಾಗಿ ಸಾಯ್ತಾನೆ. ಸ್ತ್ರೀಯರನ್ನು ಅತ್ಯಂತ ಗೌರವದಿಂದ ಕಾಣುತ್ತಿರುವಂಥ ಈ ಕುಮಾರರಾಮನಿಗೆ ಮಾತಂಗಿ ಅಮ್ಮನ ಹೆಣ್ಣನ್ನು ಬಿಟ್ಟು ಗಂಡುಗಲಿ ಕುಮಾರರಾಮನ ತಲೆ ಕಡಿಲಾಗುತ್ತೆ. ಯಾವಾಗ ಈ ಮಾತಂಗಿ ರಣರಂಗಕ್ಕೆ ಬಂದು ಖಡ್ಗ ಹಿಡಿದುಕೊಂಡು ಈ ಗಂಡುಗಲಿ ಕುಮಾರರಾಮನ ಎದುರು ನಿಲ್ತಾಳೋ ಅವಾಗ ಈ ಯುದ್ಧ ಮಾಡೋದನ್ನೇ ಈ ಗಂಡುಗಲಿ ಕುಮಾರರಾಮ ನಿಲ್ಲಿಸ್ಬಿಡ್ತಾನೆ. ಅದನ್ನು ಕಾಯ್ದಂತ ಈ ದೆಹಲಿ ಸುಲ್ತಾನರು ಅವನ ತಲೆಯನ್ನು ಕಡಿದು ಬಿಡ್ತಾರೆ. ಈ ಕುಮಾರರಾಮನ ಹತ್ರ ಒಂದು ಗೊಲ್ಲ ಕುದುರೆ ಇರುತ್ತೆ. ಯಾವಾಗ ಈ ಕುಮಾರರಾಮ ಸತ್ತ ಅಂತಂದು ಹೇಳಿ ಆ ಕುದುರೆ ಗೊತ್ತಾಗುತ್ತೋ ಕೇವಲ 4-5 ದಿನಗಳಲ್ಲಿ ಆ ಕುದುರೆ ಸಾವನ್ನಪ್ಪುತ್ತೆ. ಯೋಚನೆ ಮಾಡಿ, ಈ ಕುದುರೆ ಆ ಕುಮಾರರಾಮನ ಎಷ್ಟು ಹಚ್ಕೊಂಡಿತ್ತು ಅಂತಂದೇಳಿ, ಆ ಕುಮಾರರಾಮನ ಗುಣ ಎಂಥದ್ದಿರ್ಬೋದು ಅಂತಂದೇಳಿ. ಈ ಭಾರತ ಇತಿಹಾಸದಲ್ಲಿ ಯಾರಾದರೂ ರಾಜ ಗುಡಿಯನ್ನು ಕಟ್ಟಿ ಪೂಜೆಗೊಳ್ತಾನೆ ಅಂತಂದು ಹೇಳಿದ್ರೆ ಅದು ಕೇವಲ ಗಂಡುಗಲಿ ಕುಮಾರರಾಮ ಮಾತ್ರ. ತನ್ನ ಕೇವಲ 30 ವರ್ಷಗಳ ಬದುಕಿನಲ್ಲಿ ಗುಣವಂತನಾಗಿ, ಪರಾಕ್ರಮಿಯಾಗಿ, ವೀರನಾಗಿ ಬಾಳಿದಂಥ ಈ ವೀರ ಭಾರತ ಇತಿಹಾಸದಲ್ಲಿ ಇವನ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ಈ ದೆಹಲಿ ಸುಲ್ತಾನರು ಮತ್ತು ತುಘಲಕರು ಎಷ್ಟು ಕ್ರೂರವಾಗಿ ಅಮಾನವೀಯವಾಗಿ ನಡ್ಕೊಂತಾರೆ ಅಂತ ನಿಮ್ಗೆ ಇನ್ನೊಂದು ನಿದರ್ಶನ ಹೇಳಬೇಕು ಅಂತಂದು ಹೇಳಿದರೆ, ಈ ಕುಮಾರರಾಮನ ಆಶ್ರಯದಲ್ಲಿದ್ದಂಥ ಈ ಬೊಹಾವುದ್ದೀನ್ ಬುಸ್ತಾಕ್ನ ಈ ಕುಮಾರರಾಮನ ಸೋಲಿಸಿ ಇವನ್ನ ದೆಹಲಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಇವನಿಗೆ ವಯಸ್ಸಾಗಿರುತ್ತೆ, ಇವನ ಚರ್ಮ ಕೂಡ ಎಳೆ ಬಿದ್ದಿರುತ್ತೆ. ಅಂಥ ವ್ಯಕ್ತಿಯ ಚರ್ಮವನ್ನು ಸುಲಿದು ಅವನ ಮಾಂಸವನ್ನು ಕಡಿದು ಅನ್ನದ ಜೊತೆ ಬೇಯಿಸ್ತಾರೆ. ಆ ಬೇಯಿಸಿದಂಥ ಅನ್ನವನ್ನು ಆ ಬೊಹಾವುದ್ದೀನ್ ಬುಸ್ತಾಕ್ನ ಮಕ್ಕಳಿಗೆ ಕೊಟ್ಟು ತಿನ್ನಿಸ್ತಾ ಇದ್ರು. ಆ ಮಕ್ಕಳು ಕೂಡ ಆ ಅನ್ನವನ್ನು, ಆ ಮಾಂಸವನ್ನು ತಿಂತಾರೆ. ಅದು ತಿಂದ ನಂತರ ಅದೇ ಅನ್ನವನ್ನು ಮತ್ತು ಮಾಂಸವನ್ನು ಆನೆಗಿಡ್ತಾರೆ. ಆನೆ ಕೂಡ ಅದನ್ನು ಮುಟ್ಟಲ್ಲ. ಅಂಥ ಕ್ರೂರಿಗಳು ಈ ದೆಹಲಿ ಸುಲ್ತಾನರು ಮತ್ತು ತುಘಲಕರು. ಈ ಗಂಡುಗಲಿ ಕುಮಾರರಾಮನ ಬಗ್ಗೆ 1-2 ಎಪಿಸೋಡಲ್ಲಿ ಅವನ ಕತೆ ಮುಗಿಯಲ್ಲ. ಯಾವಾಗ ಈ ವಿಜಯನಗರ ಸೀರೀಸ್ ಮುಗಿಯಿತೋ ಈ ಗಂಡುಗಲಿ ಕುಮಾರರಾಮನ ಬಗ್ಗೆ ಇನ್ನೊಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಈ ಗಂಡುಗಲಿ ಕುಮಾರರಾಮನ ದೇಹದ ಕಿಡಿಯೇ ಮುಂದೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಗುತ್ತೆ. ಮುಂದೆ ಬಂದಂಥ ಹಕ್ಕಬುಕ್ಕರು ಈ ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಮುಂದಿನ ಎಪಿಸೋಡ್ನಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂಥ ರಾಬರ್ಟ್ ಸಿವಿಲ್ ಹೇಗೆ ಅವನಿಗೆ ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಗೊತ್ತಾಯಿತು, ಹೇಗೆ ಮರೆತು ಹೋದ ವಿಜಯನಗರ ಸಾಮ್ರಾಜ್ಯ ಅಂಥೇಳಿ ಬುಕ್ ಬರೆದ್ರು ಅಂತಂದು ಹೇಳಿ ತಿಳ್ಕೊತಾ, ಹಾಗೆ ಹಕ್ಕಬುಕ್ಕರ ಕತೆ ಜೊತೆ ಮುಂದಿನ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.